ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ಪ್ರಯಾಗ್ರಾಜಲ್ಲಿ ಗಂಗಾ ಪೂಜೆ ಮಾಡಿ ಮತ್ತು ವೇಣಿದಾನ ಎಲ್ಲ ಮಾಡಿ ಗಾಡೀಲಿ ಬಂದು ಕೂತ್ಕೊಂಡಿದ್ದೀವಿ. ಸಿಕ್ಕಾಪಟ್ಟೆ ಜನ ಆಗಿದ್ದಾರೆ. ಬನ್ನಿ ಇವಾಗ ಸ್ಟ್ರೀಟ್ ಫುಡ್ನ ಎಂಜಾಯ್ ಮಾಡೋಣ. ತುಂಬಾ ಫೇಮಸ್ ಆಗಿರೋ ಪ್ಲೇಸ್ಗೆ ನಮ್ಮ ಗೈಡ್ ಅವರು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಸಾಕು, ಒಂದೇ ಸಾಕು. ತ್ರಿವೇಣಿ ಸಂಗಮದಲ್ಲಿ ಬೋಟಲ್ಲಿ ಪೂಜೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಪ್ರಯಾಗ್ರಾಜಲ್ಲಿ ರೋಡ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನಾವು ಜೊತೆಗೆ ನಮ್ಮ ವೆಹಿಕಲ್ ಕೂಡ ತುಂಬ ಚೆನ್ನಾಗಿದೆ. ಎಲ್ಲೂ ಪಾಟ್ ಹೋಲ್ಸು ಕಾಣಿಸ್ಲಿಲ್ಲ. ಆರಾಮಾಗಿತ್ತು. ಕಂಫರ್ಟಬಲ್ ಡ್ರೈವ್ ಅಂತಲೇ ಹೇಳ್ಬೋದು. ಆಗಲೇ ಬಂದು ತಲುಪಿದ್ವಿ. ಈ ಪಾಪ್ಯುಲರ್ ಜಾಗದಲ್ಲಿ ಚಾಟ್ಸ್ ತುಂಬ ಚೆನ್ನಾಗಿರುತ್ತೆ ಅಂತಂದರು. ಟಮಾಟರ್ ಚಾಟು ಮತ್ತು ಆಲೂ ಟಕ್ಕಿ, ಸುಮಾರು ವೆರೈಟೀಸ್, ಬಜ್ಜೀಸು ಎಲ್ಲ ಇದೆ ನೋಡಿ. ಪಾವ್ ಭಾಜಿ ಕೂಡ ಮಾಡ್ತಾಯಿದ್ದಾರೆ. ಸುಮಾರು ವೆರೈಟಿ ಚಟ್ನೀಸು ಮತ್ತು ಟಾಪಿಂಗ್ ಹಾಕೋದಕ್ಕೆ ಕೂಡ ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಿರೋದು ಮೊಸರು, ಗಟ್ಟಿ ಮೊಸರು ಬೇರೆ ಇದೆ. ಸ್ವೀಟ್ಸ್ ಎಷ್ಟು ಅಟ್ರಾಕ್ಟಿವ್ ಆಗಿದೆ ನೋಡಿ. ಇಲ್ಲಿ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡ್ತಾ ಇದ್ದಾರೆ. ದಹಿ ಪುರಿ ಆರ್ಡರ್ ಮಾಡಿದ್ದೀವಿ, ಅದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಎಲ್ಲರೂ ಅವ್ರಿಗೆ ಇಷ್ಟ ಆಗಿರೋ ವೆರೈಟೀಸ್ನ ಆರ್ಡರ್ ಮಾಡಿದ್ದೀವಿ. ನಾನು ಟಮಾಟರ್ ಚಾಟ್ನ ಟ್ರೈ ಮಾಡ್ತಾ ಇದ್ದೀನಿ. ಇವ್ರು ನನಗೆ ಇವಾಗ ಮಾಡಿಕೊಡ್ತಾ ಇದ್ದಾರೆ. ಆರ್ಡರ್ ಪ್ಲೇಸ್ ಮಾಡಿದ್ದೀವಿ. ಮೆಣ್ ಚಟ್ನಿ, ರೆಡ್ ಚಟ್ನಿ, ಸುಮಾರು ಟಾಪಿಂಗ್ಸ್ ಎಲ್ಲ ಹಾಕಿ ಚಾಟ್ ಮಸಾಲ ಎಲ್ಲ ಹಾಕ್ಕೊಡ್ತಿದ್ದಾರೆ. ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ. ಕೈಯಲ್ಲಿ ಹಿಡ್ಕೊಂಡ್ರೆ ಬಿಸಿ 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 ಆಗಿದೆ ಇದು. ಟಮಾಟರ್ ಚಾಟು ನನಗೊಳ್ಳೆ ಬಿಸಿಬೇಳೆ ಬಾತ್ ಇದ್ದಂಗೆ ಇದೆ. ಇವಾಗ ಒಂದು ಪೀಸ್ ಆಲೂ ಪುರಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿದೆ. ಇವಾಗ ನಾವು ಇನ್ನೊಂದು ಪಾಪ್ಯುಲರ್ ಜಾಗಕ್ಕೆ ಬಂದಿದ್ವಿ. ಇಲ್ಲಿ ರಸಗುಲ್ಲ ತುಂಬ ಫೇಮಸ್ ಅಂತ ಅಂದರು, ಅದಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲರೂ ಸುಸ್ತಾಗಿ ಗಾಡಿನಲ್ಲೇ ಕೂತ್ಕೊಂಡ್ಬಿಟ್ಟಿದ್ವಿ, ಹೊರಗಡೆನೇ ಬಂದಿಲ್ಲ. ಒಂದು 2-3 ಜನ ಮಾತ್ರ ಇಳಿದು ನಮಗೆಲ್ಲರಿಗೂ ಬಿಸಿ ಬಿಸಿಯಾಗಿ ತಂದುಕೊಡ್ತಾ ಇದ್ದಾರೆ. ಗಾಡಿ ಒಳಗಡೆನೇ ಕೂತ್ಕೊಂಡು ನಾವು ತಿನ್ನೋಕ್ಕೆ ಶುರು ಮಾಡ್ತೀವಿ ಇವಾಗ. ನೋಡಿ, ನಾನು ರಸಗುಲ್ಲ ಅಂದರೆ ಬೆಳ್ಳಕ್ಕಿರುತ್ತೆ ಅಂತ ಅಂದ್ಕೊಂಡೆ. ಇದು ಗುಲಾಬ್ ಜಾಮೂನ್ ಥರನೇ ಇದೆ ನೋಡಿ ಇಲ್ಲಿ. ಸೊ ಇದನ್ನೆಲ್ಲ ತಿನ್ಕೊಂಡು ನಾವು ಮತ್ತೆ ವೆಹಿಕಲಲ್ಲಿ ಸಿಟಿ ಟೂರು ಹಾಗೆಯೇ ವೆಹಿಕಲಲ್ಲೇ ನೋಡ್ಕೊಂಡು ಹೊರಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬಾ ನಾವು ಓಡಾಡಿದ್ರಿಂದ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಅದರಿಂದ ಇಡೀ ಸಿಟಿನ ನಾವು ರಾತ್ರಿ ಒಂದು ಸಿಟಿ ಟೂರ್ ಥರನೇ ಮಾಡಿಬಿಡ್ತಾ ಇದ್ದೀವಿ. ಸುಮಾರು ಐಕಾನಿಕ್ ಸ್ಟ್ಯಾಚ್ಯೂಸು, ದೇವಸ್ಥಾನಗಳು ಎಲ್ಲನೂ ನಾವು ಕಿಟಕಿಯಿಂದನೇ ಅಂದರೆ ಟ್ರಾವೆಲ್ ಮಾಡ್ತಾ ವೆಹಿಕಲಿಂದನೇ ನಾವು ಎಲ್ಲ ನೋಡ್ತಾ ಇದ್ದೀವಿ. ಈ ಲೈಟಿಂಗಲ್ಲಿ ತುಂಬಾ ಚೆನ್ನಾಗಿದೆ. ಜೊತೆಗೆ ಫೇಮಸ್ ಪರ್ಸ್ನಾಲಿಟೀಸ್ ಆಫ್ ಇಂಡಿಯಾ ಯಾರು ಈ ಅಲಹಾಬಾದಲ್ಲಿ ಇದ್ದರು ಮತ್ತು ಅವರ ಮನೆ ಹೇಗಿತ್ತು ಅದನ್ನು ಮ್ಯೂಸಿಯಂ ಮಾಡಿರೋದು ಪ್ರತಿಯೊಂದು ನಮ್ಮ ಗೈಡು ವೆಹಿಕಲ್ ಎಲ್ಲಿದ್ದಾರೆ ಅವರು ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದಾರೆ. ಪ್ರಯಾಗ್ರಾಜ್ ಸಿಟಿ ಅಂತೂ ಸಿಕ್ಕಾಪಟ್ಟೆ ಡೆವಲಪ್ ಆಗಿದೆ. ಒಳ್ಳೆ ಹೋಟೆಲ್ಸು, ರೆಸ್ಟೋರೆಂಟ್ಸು ಮತ್ತು ಬ್ರ್ಯಾಂಡೆಡ್ ಸ್ಟೋರ್ಸು ಪ್ರತಿಯೊಂದು ನೋಡ್ಬೋದು.
ಮಾಡಿದ್ಮೇಲೆ ನಾವು ವಾಪಸ್ಸು ನಮ್ಮ ಹೋಟೆಲ್ಗೆ ಬಂದ್ವಿ. ನಾವು ಇಳ್ಕೊಂಡಿರೋ ಹೋಟೆಲ್ಲು ITC ಹೋಟೆಲ್ಲು. ಎಲ್ಲರೂ ಸೂಪ್ ಆರ್ಡರ್ ಮಾಡಿದ್ದೀವಿ. ಸೂಪ್ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದೀವಿ ಇವಾಗ. ತುಂಬಾ ಹೀಲಿಂಗ್ ಅಂತಲೇ ಹೇಳಬೇಕು. ITC ಒನ್ ಆಫ್ ಮೈ ಫೇವ್ರೆಟ್ ಹೋಟೆಲ್ ಅಂತಲೇ ಹೇಳಬೇಕು. ತುಂಬಾ ಚೆನ್ನಾಗಿದೆ ಊಟ ಕೂಡ, ಮತ್ತು ರೂಮ್ಸ್ ಕೂಡ ಎಕ್ಸಲೆಂಟ್ ಆಗಿದೆ, ಮತ್ತು ಸರ್ವಿಸಸ್ ಮತ್ತು ಅಮೇಝಿಂಗ್ ಅಂತಲೇ ಹೇಳಬೇಕು. ಹೋಲ್ ಡೇ ನಾವು ಓಡಾಡಿದ್ಮೇಲೆ ಒಳ್ಳೆ ಹೋಟೆಲಲ್ಲಿ ಇಳ್ಕೊಳ್ಳೋದು, ಒಳ್ಳೆ ಊಟ ಮಾಡೋದು, ಅದೇ ನಮಗೆ ಒಂದು ರಿಲ್ಯಾಕ್ಸಿಂಗು ಮತ್ತು ಎನರ್ಜೈಸಿಂಗ್ ಅಂತಲೇ ಹೇಳಬೇಕು. ನೆಕ್ಸ್ಟ್ ಡೇ ಮತ್ತೆ ಟ್ರಾವೆಲ್ ಮಾಡ್ಬೋದು. ಸುಮಾರು ಸ್ಟಾರ್ಟರ್ಸ್ ಎಲ್ಲ ತಂದುಕೊಟ್ಟಿದ್ದಾರೆ, ಜೊತೆಗೆ ಕೆಚಪ್ಪು ಅಥವಾ ಏನೋ ಚಟ್ನಿ ಕೂಡ ಅಂತ ಅನಿಸುತ್ತೆ ಇಲ್ಲಿ. ತುಂಬ ಬಿಸಿಯಾಗಿದೆ, ಜೊತೆಗೆ ಕ್ರಿಸ್ಪಿನೆಸ್ಸು ಕೂಡ ನಮಗೆ ಮುಟ್ಟುತ್ತಿದ್ದಂಗೆ ಗೊತ್ತಾಗುತ್ತೆ. ಈ ಫ್ರೆಶ್ ಚಟ್ನಿನಲ್ಲಿ ಅದ್ಕೊಂಡು ತಿಂತಾ ಇದ್ದರೆ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಬೈಟ್ ತೊಗೊಳ್ತಿದ್ದಂಗೆ ಬಿಸಿ ಬಿಸಿ ಸ್ಟೀಮಲ್ಲಿ ನೋಡಿ ಎಷ್ಟು ಬಿಸಿಯಾಗಿದೆ ಅಂತ ನೋಡ್ಬೋದು. ಜೊತೆಗೆ ಒಳಗಡೆ ಫಿಲ್ಲಿಂಗ್ ಕೂಡ ಇರೋದು ನೋಡ್ಬೋದು. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿರೋದ್ರಿಂದ ಸುಮಾರು ವೆರೈಟೀಸ್ ಆರ್ಡರ್ ಮಾಡಿದ್ದೀವಿ. ಜೊತೆಗೆ ರೈಸ್ ಕೂಡ ಬರುತ್ತೆ, ಬ್ರೆಡ್ಸ್ ಎಲ್ಲ ಆರ್ಡರ್ ಮಾಡಿದ್ದೀವಿ, ಸೈಡ್ ಡಿಶಸ್ ಕೂಡ ಇದೆ. ಎಲ್ಲರೂ ಶೇರ್ ಮಾಡಿ ಎಲ್ಲನೂ ಟ್ರೈ ಮಾಡ್ತಾ ಇದ್ದೀವಿ. ಈ ಹೈದ್ರಾಬಾದಿ ಬಿರಿಯಾನಿ ಬಂದಿದೆ. ನಾನೊಂದು ಸ್ವಲ್ಪ ಪೋರ್ಷನ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಪಾಟಲ್ಲಿ ಕೊಟ್ಟಿದ್ರು, ತುಂಬಾ ಬಿಸಿ ಇದೆ, ಅದಕ್ಕೆ 2 ನಿಮಿಷ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನ್ ಕೂಡ ಬಿಸಿ ಬಿಸಿಯಾಗಿದೆ, ಸ್ಯಾಲೆಡ್ ಕೂಡ ತಂದಿಟ್ಟಿದ್ದಾರೆ. ನಿಮಗೆಲ್ಲ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.